ಓಕೆ, ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ ಈಗ? ಹಾ ಮ್ಯಾಮ್. ಹಾ, ಈಗ ಈ ಕ್ಲಾಸ್ನಲ್ಲಿ ನಾವು ಲಾಸ್ಟ್ ಕ್ಲಾಸ್ಗಳಿಂದ ನಾವು ಸ್ವಲ್ಪ ವರ್ಬ್ಸ್ ಅನ್ನೋದು ಕ್ರಿಯಾಪದಗಳು ಕಲಿತಾ ಇದೀವಲ್ವಾ? ಅದೇ ರೀತಿಯಾಗಿ 200 ವರ್ಬ್ಸ್ ನಲ್ಲಿ 2 ಭಾಗಗಳು ಕಲ್ತಿದ್ದೀವಿ. ಈಗ 3ನೇ ಭಾಗವನ್ನು ನೋಡೋಣ. ಯಾವ ಕೆಲಸವನ್ನು ಅಂದ್ರೆ ಕ್ರಿಯಾಪದಗಳು ಅನ್ನಲ್ಲಿ ನಾವು ಯಾವ ಕೆಲಸವನ್ನು ಯಾವ ತರ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅನ್ನೋದನ್ನು ಕಲಿತಾ ಇದೀವಿ ಅಷ್ಟೇ. ಇನ್ನ ಟೆನ್ಸಸ್ ಕಲಿತಾ ಇಲ್ಲ. ಯಾವ ವರ್ಬ್ನ ಯಾವ ತರ ಹೇಳ್ಬೇಕು, ಕ್ರಿಯಾಪದಗಳು ಇಂಗ್ಲಿಷ್ ನಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್, ಕಾಣಿಸುವುದು. ಕಾಣಿಸುವುದು ಎಸ್ ಡಬಲ್ ಇ ಎಂ ING. ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್. ನೋಡ್ರಿ, ಸೀಮಿಂಗ್. ಸ್ವಿಮ್ಮಿಂಗ್ ಮೇಡಮ್. ಸೀಮಿಂಗ್. ಸೀಮಿಂಗ್. ಸೀಮಿಂಗ್ ಅಂದ್ರೇನು? ಕಾಣಿಸುವುದು. ಕಾಣಿಸುವುದು ಅಂದ್ರೆ ಏನು? ಇಲ್ಲಿ ಸ್ವಲ್ಪ ಡೌಟ್ ಬರ್ತದಲ್ವಾ ನಮ್ಗೆ. ಕಾಣಿಸುವುದು ಅಂದ್ರೇನು, ನೋಡುವುದು ಅಂದ್ರೇನು? ಎರಡು ಒಂದೇ ಅಲ್ವಾ? ಸ್ವಲ್ಪ ಹತ್ರ ಹತ್ರ ಇರುತ್ತಲ್ವಾ? ಮತ್ತೆ ಕಾಣಿಸುವುದು ಅಂದ್ರೇನು, ಸೀಯಿಂಗ್ ಅಂತಂದ್ರೇನು, ಸೀಮಿಂಗ್ ಅಂದ್ರೆ ಏನು? ಇಲ್ಲಿ ಕಾಣಿಸುವುದು ಅಂದ್ರೆ ನಮಗಾಗಿ ಅದಾಗದೆ ನಮಗೆ ಕಾಣಿಸುತ್ತೆ. ಸೀಯಿಂಗ್ ಅಂದ್ರೇನು, ನಾವಾಗ ನಾವು ನೋಡ್ತೀವಿ ಅಲ್ವಾ? ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಬಸ್ ನಲ್ಲಿ ಹೋಗ್ತಾ ಇರ್ತೀವಲ್ವಾ, ಕಣ್ಣಿಗೆ ಪಕ್ಕದಲ್ಲಿ ಕಿಟಕಿಯ ಹೊರಗಡೆ ಕಾಣಿಸ್ತಾ ಇರ್ತಾವಲ್ವಾ ಅವೆಲ್ಲ, ಅದನ್ನ ನಾವೇನಂತೀವಿ? ಅದು ಕಾಣಿಸ್ತಾ ಐತಿ, ಇದು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರ್ತೀವಲ್ವಾ, ಅದನ್ನ ಸೀಮಿಂಗ್ ಅಂತ ಹೇಳ್ತೀವಿ. ಅದೇ ನಾವೇ ಅದೇ ಕೆಲ್ಸಕ್ಕ ನೋಡ್ತಾ ಇರ್ತೀವಲ್ವಾ, ನಮ್ಗೆ ಅದೇ ಕಾಣಿಸ್ತಾ ಐತೆ ಅಂತ ಹೇಳೋದಿಲ್ಲ ಅಲ್ಲಿ. ನಾನ್ ನೋಡ್ತಾ ಇದ್ದೀನಿ, ಅದನ್ನ ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತೀವಲ್ವಾ, ಆ ತರ ಮಾತು. ಸೀಯಿಂಗ್ ಅಂದ್ರೇನು, ನಾವೇ ನೋಡೋದು. ಸೀಮಿಂಗ್ ಅಂದ್ರೇನು, ಅದಕ್ಕಷ್ಟೇ ಅದು ಕಾಣಿಸ್ತಾ ಇರುತ್ತೆ, ಅದನ್ನ ಕಾಣಿಸುವುದು, ಸೀಮಿಂಗ್. ನೆಕ್ಸ್ಟ್, ಬಟ್ಟೆ ಒಗೆಯುವುದು. ಬಟ್ಟೆಗಳನ್ನು ಒಗೆಯುವುದು WASHING. ವಾಷಿಂಗ್ ದ ಕ್ಲೋತ್ಸ್. ಕ್ಲೋತ್ಸ್ ಅಂದ್ರೆ ಕ್ಲಾತ್ಸ್ ಅಂದ್ರೆ ಏನು ಅಂತ ವ್ಯತ್ಯಾಸ ನೋಡಿದೀವಲ್ವಾ? ಈಗ ನಾವು ಮಾಮೂಲಿ ಬಟ್ಟೆ ತಗೊಂಡು ಒಕ್ಕೊಂಡ್ ಕುಂದಿರ್ತೀವಿ, ಇಲ್ಲಲ್ಲ. ಕ್ಲೋತ್ಸ್ ಅಂದ್ರೇನು, ನಾವು ಹೊಲ್ಕೊಂಡಿರೋ ಬಟ್ಟೆನೆ. ಹೊಲ್ದಿರುವ ಬಟ್ಟೆಗೆ ಏನಂತಾರೆ, ಹೊಲಿದೆ ಇರುವ ಬಟ್ಟೆಗೆ ಏನಂತಾರೆ ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಗಳಲ್ಲಿ ನೋಡಿದೀವಿ. ಅದಕ್ಕಾಗಿ ಇಲ್ಲಿ ಏನಂತ ಬರ್ಬೇಕು? ಕ್ಲಾತ್ ಅನ್ಬೇಕಾ, ಕ್ಲೋತ್ಸ್ ಅನ್ಬೇಕಾ? CLOTHES ಕ್ಲೋತ್ಸ್ ಅನ್ಬೇಕು. ಯಾಕಂದ್ರೆ ನಾವು ಉಡುವ ಬಟ್ಟೆಗಳನ್ನೇ ಅಲ್ವಾ ಒಗಿಯೋದು. ವಾಷಿಂಗ್ ದ ಕ್ಲೋತ್ಸ್. ವಾಷಿಂಗ್ ದ ಕ್ಲೋತ್ಸ್. ಬಟ್ಟೆಗಳನ್ನು ಒಗೆಯುವುದನ್ನು ಏನಂತಾರೆ? ವಾಷಿಂಗ್ ದ ಕ್ಲೋತ್ಸ್. ವಾಷಿಂಗ್ ದ ಕ್ಲೋತ್ಸ್. ಬಟ್ಟೆಗಳು ಒಗೆಯುವುದು. ನೆಕ್ಸ್ಟ್, RAINING. RAIN ರೈ. ನಾವಿಲ್ಲಿ ರೀಡಿಂಗ್ ಪದ್ಧತಿ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದೀವಮ್ಮ. ಅದಕ್ಕಾಗಿ ನಾವು ಸ್ಪೆಲ್ಲಿಂಗ್ಸ್ ಇಲ್ಲಿ ಓದೋದಕ್ಕೆ ಕೂಡ ಪ್ರಯತ್ನ ಮಾಡ್ಬೇಕು. ಎಂಡಿಂಗ್ ವರ್ಡ್ಸ್ ಅಂತೇಳಿ ರೀಡಿಂಗ್ ಪದ್ಧತಿ, ಅದಕ್ಕಾಗಿ ನಾವು ಸ್ಪೆಲ್ಲಿಂಗ್ ಕೂಡ ನೋಡ್ತಾ ಇದೀವಿ. ಯಾಕಂದ್ರೆ ನಾವು ಪೇಪರ್ ಓಪನ್ ಮಾಡ್ಕೊಂಡು ದಡ ದಡ ಅಂತೇಳಿ ಓದೋದಕ್ಕೆ ಹೋಗ್ಬಿಟ್ಟಿವಿ ಅನ್ಕೋ, ಹಾಗೇನಾಗುತ್ತೆ, ಸ್ವಲ್ಪ ಉಚ್ಚರಿಸುವ ಪದ್ಧತಿ ಅನ್ನೋದೆಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಷ್ಟೇ. ಸ್ಪೆಲ್ಲಿಂಗ್ಸ್ ಡಿಫ್ರೆಂಟ್ ಬಂದ್ರೆ ಕೂಡ ಇಲ್ಲೇ ತಿಳ್ಕೊಬಹುದು ನಾವು. ರೈ, ರೈ, ರೈನ್, ಈ ತರ ಒಂದೊಂದು ಅಕ್ಷರ. ರೈನಿಂಗ್. ರೈನಿಂಗ್ ಅಂದ್ರೇನು? ಮಳೆ ಬೀಳುವುದು. ರೈನಿಂಗ್, ಮಳೆ ಬೀಳುವುದನ್ನು ಏನಂತಾರೆ? ರೈನಿಂಗ್. ಅದು ಮತ್ತೆ ಪಾಸ್ಟ್ ಟೆನ್ಸ್, ಫ್ಯೂಚರ್, ಇಲ್ಲ ಪ್ರೆಸೆಂಟ್ ನಡೀತಾ ಇದೆಯಾ ಅನ್ನೋದನ್ನ ಔಟ್ ಆಫ್ ಕ್ವಶನ್ ಅಲ್ವಾ? ನಾವೀಗ ಟೆನ್ಸಸ್ ನೋಡ್ತಾ ಇಲ್ಲ, ಜಸ್ಟ್ ಯಾವ ಕೆಲಸವನ್ನು ಏನಂತಾರೆ, ಯಾವ ಕೆಲಸವನ್ನು ಏನಂತಾರೆ ಅನ್ನೋದು ಮಾತ್ರ ನೋಡ್ತಾ ಇದೀವಿ. ನೆಕ್ಸ್ಟ್, ರೈನಿಂಗ್ ಅಂದ್ರೇನು? ಮಳೆ ಬೀಳುವುದು. RISING. ರೈಸಿಂಗ್. ರೈಸಿಂಗ್. ರೈಸಿಂಗ್ ಅಂದ್ರೇನು? ಉದಯಿಸುವುದು. ರೈಸ್, ಉದಯಿಸುವುದು. ಸೂರ್ಯ ಉದಯಿಸ್ತಾನಲ್ವಾ ನಮ್ಗೆ,
ಪೂರ್ವ ದಿಕ್ಕಿನಲ್ಲಿ. ರೈಸಿಂಗ್, ರೈಸಿಂಗ್ ಅಂದ್ರೇನು ಉದಯಿಸುವುದು. ಅದೇ ರೀತಿಯಾಗಿ SETTING, ಸೆಟ್ಟಿಂಗ್. setting, ಸೆಟ್ಟಿಂಗ್ ಅಂದ್ರೇನು ಅಸ್ತಮಿಸುವುದು. ದ ಸನ್ಸೆಟ್ ಅಂತ ಹೇಳ್ತಾ ಇರ್ತೀವಲ್ವಾ. ಹಾ ಮ್ಯಾಮ್. ಸನ್ಸೆಟ್ ಅಂದ್ರೇನು ಅಸ್ತಮಿಸುವುದು. ಸೂರ್ಯನು ಅಸ್ತಮಿಸುವುದು. ಸೂರ್ಯನು ಉದಯಿಸುವುದನ್ನು ಏನಂತಾರೆ? ರೈಸಿಂಗ್. ರೈಸಿಂಗ್. ಅಸ್ತಮಿಸುವುದು ಈ ಕಡೆ ಮತ್ತೆ ಒಳಗಡೆ. ಓಕೆನಾ? ಅರ್ಥ ಆಯ್ತಲ್ವಾ? ಸೂರ್ಯ ಮುಳುಗುವುದನ್ನು, ಅಸ್ತಮಿಸುವುದನ್ನು ಸೆಟ್ಟಿಂಗ್. ಹಾ ಸರಿ. ರೈಸಿಂಗ್ ಅಂದ್ರೇನು? ರೈಸ್, ಉದಯಿಸುವುದು. ನೆಕ್ಸ್ಟ್ PRE, PARING. ING ಕಾಮನ್ ಆಗಿ ಎಲ್ಲದಕ್ಕೆ ಬರುತ್ತೆ. ಪ್ರಿಪೇರಿಂಗ್. ಪ್ರಿಪೇರಿಂಗ್ ಅಂದ್ರೇನು? ತಯಾರು ಮಾಡುವುದು. ಪ್ರಿಪೇರಿಂಗ್, ತಯಾರು ಮಾಡುವುದು. ಪ್ರಿಪೇರಿಂಗ್, ತಯಾರು ಮಾಡುವುದು. ನೆಕ್ಸ್ಟ್ CUTTING, ಕಟ್ಟಿಂಗ್. ಕಟ್ಟಿಂಗ್. ಕಟ್ಟಿಂಗ್, ಕತ್ತರಿಸುವುದು, ಕೊಯ್ಯುವುದು ಅಂತ ಹೇಳ್ತೀವಲ್ವಾ. ಕಟ್ಟಿಂಗ್. ಕಟ್ಟಿಂಗ್ ಅಂದ್ರೇನು? ಕತ್ತರಿಸುವುದು, ಕೊಯ್ಯುವುದು. ನೆಕ್ಸ್ಟ್ PUTT ಅಂತಾನು ಹೇಳ್ಬೋದು, ನೋ ಪ್ರಾಬ್ಲಮ್. ಡಬಲ್ ಟಿ ಅಂದ್ರೆ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ. PUTTING, ಪುಟ್ಟಿಂಗ್. ಪುಟ್ ಅಂತ ಹೇಳ್ತಾ ಇರ್ತೀವಲ್ವಾ. PUT ಪುಟ್, CUT ಕಟ್ ಅಂತ ಹೇಳ್ತಾ ಇರ್ತೀವಲ್ವಾ, ಆ ತರ. ಅದು ನಾವು ನೋಡ್ತಾ ಇಲ್ಲ ಅಲ್ಲಿವರೆಗೆ ಟೆನ್ಸಸ್ ರೂಪಕವಾಗಿ. ಸೊ ಈ ಕೆಲಸವನ್ನು ಏನಂತಾರೆ ಅನ್ನೋದನ್ನ ಮಾತ್ರ ಇಲ್ಲಿ ನೋಡ್ತಾ ಇದೀವಿ. ಪುಟ್ಟಿಂಗ್, ಇಡುವುದು. ಪುಟ್ಟಿಂಗ್ ಅಂದ್ರೇನು? ಇಡುವುದು. ಪುಟ್ ಹಿಯರ್ ಅಂತ ಹೇಳ್ತಾ ಇರ್ತೀವಲ್ವಾ, ಇಲ್ಲಿಡಿ ಅಂತ ಹೇಳ್ತಾ ಇರ್ತೀವಿ, ಆ ತರ. ಪುಟ್ಟಿಂಗ್. ನೆಕ್ಸ್ಟ್ ಫಿಯರಿಂಗ್, ಭಯಪಡುವುದು. ಫಿಯರ್ ನೋಡ್ತಾ ಇರ್ತೀವಲ್ವಾ, ಫಿಯರ್ ಆಗ್ತಾ ಇದೆ ನಮಗೆ ಅಂತೇಳಿ, ಆ ತರ. ಭಯಪಡುವುದು, ಫಿಯರಿಂಗ್, ಭಯಪಡುವುದು. CALLING, ಕಾಲಿಂಗ್, ಕರೆಯುವುದು. ಕಾಲ್ ಅಂತಂದ್ರೆ ನಾವು ಫೋನ್ ನಲ್ಲಿ ಮಾತಾಡ್ತಾ ಇರ್ತೀವಲ್ವಾ, ಕಾಲ್ ಮಾಡೋದಂದ್ರೆ ಕಾಲ್ ಅಂದ್ರೆ ಆ ತರ ಅಲ್ಲ. ಅಲ್ಲಿ ಕೂಡ ಏನದು? ಕರೆಯುವುದು. ನಾವು ರಿಂಗ್ ಮಾಡ್ತೀವಲ್ವಾ, ಅಲ್ಲಿ ಕಾಲ್ ಅಂತೇಳಿ ಸಿಂಬಲ್ ಬೀಳುತ್ತಲ್ವಾ, ಅದಕ್ಕೆ ಅದ್ರ ಹೆಸರಲ್ಲಿ ಕಾಲಿಂಗ್. ಕಾಲಿಂಗ್ ಅಂದ್ರೇನು? ಕರೆಯುವುದು. ಅವ್ರನ್ನ ಕರಿತಾ ಇದೀವಿ, ಅದನ್ನೇ ಡಯಲ್ ಮಾಡ್ತಾ ಇದೀವಿ ಅಂತ. ಕಾಲ್ ಅಂತೇಳಿ ಮೆಸೇಜ್ ಮಾಡ್ತೀವಲ್ವಾ, ನನ್ನ ಕರೀರಿ ಅಂತ ಹೇಳ್ತೀವಲ್ವಾ. ನೀವು ಫ್ರೀ ಆದಾಗ ನಮ್ಗೆ ಕಾಲ್ ಮಾಡಿ ಅಂತ ಹೇಳ, ನೀವು ಫ್ರೀ ಆದಾಗ ನಮಗೆ ಕರೀರಿ ಅಂತ ಅರ್ಥ ಬರುತ್ತೆ ಅಲ್ಲಿ, ಅಷ್ಟೇನಿಲ್ಲ. ಕಾಲಿಂಗ್ ಅಂದ್ರೇನು? ಕರೆಯುವುದು. ಕಾಲಿಂಗ್ ಅಂದ್ರೆ ಮತ್ತೆ ನಾವು ಫೋನ್ ಭಾಷೆಯಲ್ಲಿ ಅರ್ಥ ಮಾಡ್ಕೋಬಾರ್ದು, ಅಲ್ಲಿ ಕೂಡ ಇದರ ಅರ್ಥನೇ ಬರುತ್ತೆ, ಅಷ್ಟೇನಿಲ್ಲ. ಕಾಲಿಂಗ್ ಅಂದ್ರೇನು? ಕರೆಯುವುದು. ನೆಕ್ಸ್ಟ್ ಸಿಂಗಿಂಗ್ ಅಂದ್ರೇನು? ಹಾಡುವುದು. ಸಿಂಗಿಂಗ್ ಅಂದ್ರೇನು? ಹಾಡುವುದು. ಫಿಯರಿಂಗ್ ಅಂದ್ರೇನು? ಭಯಪಡುವುದು. ಕಾಲಿಂಗ್ ಅಂದ್ರೇನು? ಕರೆಯುವುದು. ಸಿಂಗಿಂಗ್ ಅಂದ್ರೆ ಹಾಡುವುದು. ನೆಕ್ಸ್ಟ್ WISHING, ವಿಶಿಂಗ್ ಅಂದ್ರೇನು? ಬಯಸುವುದು, ಕೋರಿಕೊಳ್ಳುವುದು ಅಂತ ಹೇಳ್ತಾ ಇರ್ತೀವಲ್ವಾ. ವಿಶ್ ಮಾಡ್ತೀವಲ್ವಾ,
ವಿಶ್ ಅಂತಂದ್ರೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಹ್ಮ್ ಆ ವರ್ಷ ಹ್ಯಾಪಿಯಾಗಿ ಇರ್ಲಿ ಅಂತೇಳಿ ಬಯಸ್ತಾ ಇರ್ತೀವಿ ಅನ್ಮತ್ ಅಷ್ಟೇ ಹಾ ಏನಿಲ್ಲ. ಮ್ಯಾಮ್. ಆ ಬಯಸುವುದು ವಿಶಿಂಗ್. ವಿಶ್ ಮಾಡಿ ಗುಡ್ ಮಾರ್ನಿಂಗ್ ಅಂತೇಳಿ ವಿಶ್ ಮಾಡ್ತೀವಿ. ವಿಶ್ ಮಾಡಿಲ್ಲ ಅಂತ ಹ್ಮ್ ಹೇಳ್ತಾ ಇರ್ತೀವಲ್ವಾ ಆತರ. ಹ್ಮ್ ದೊಡ್ಡವ್ರು ಯಾರಾದ್ರೂ ಕಂಡ್ರೆ ಕೂಡ ವಿಶ್ ಮಾಡ್ಬೇಕು ಫಸ್ಟ್ ಅಂತ ಹೇಳ್ತೀವಿ. ಗುಡ್ ಮಾರ್ನಿಂಗ್ ಅದು ವಿಶ್ ಅಂತೇಳಿ ಮಾತಾಡೋದಿಲ್ಲಲ್ಲ. ಅದು ಹಾ ಯಾವ ಮ್ಯಾಮ್. ಟೈಮ್ ನಲ್ಲಿ ಯಾವ ತರ ಹೇಳ್ತೀವಿ ಅನ್ನೋದನ್ನ ಅದು ಔಟ್ ಆಫ್. ಬರ್ತ್ಡೇ ವಿಶಸ್ ಹೇಳ್ರಿ ತಿಳಿಸ್ರಿ ಅಂತಂದ್ರೆ ವಿಷ ಅಂತಂದ್ ಹೇಳ್ತೀವಿ ಇಲ್ಲಲ್ಲ. ಅವ್ರ ಇಲ್ಲ. ಏನ್ ಸಂದರ್ಭ ಏನು, ಬರ್ತ್ಡೇನಾ ಮ್ಯಾರೇಜ್ ಡೇನಾ ಇನ್ನೊಂದ ಅಂತ ಹೇಳಿ ವಿಶ್ ಮಾಡ್ತೀವಲ್ವಾ, ಬಯಸ್ತೀವಿ ಅದನ್ನ. ಬಯಸುವುದು ವಿಶಿಂಗ್. ಸರಿ. ನೆಕ್ಸ್ಟ್ ಆರ್ ಇ ಎಸ್ ಪಿ ಇ ಸಿ ಟಿ ಐ ಎನ್ ಜಿ. ಆರ್ ಇ ಎಸ್ ಪಿ ಇ ಸಿ ಟಿ ಏನಾಗುತ್ತೆ, ರೆಸ್ಪೆಕ್ಟಿಂಗ್. ಒಂದೊಂದ್ ರೆಸ್ಪೆಕ್ಟಿಂಗ್. ಅಕ್ಷರ ನಾವು ಈ ತರ ಜೋಡಿಸ್ತಾ ಹೋಗ್ಬೇಕಷ್ಟೇನಿಲ್ಲ. ರೀಡಿಂಗ್ ಪದ್ಧತಿ ಇನ್ನು ಈಸಿಯಾಗಿ ಬರ್ಬೇಕು ನಮ್ಗೆ. ಓಕೆನಾ. ಹಾ ಸರಿ. ರೆಸ್ಪೆಕ್ಟಿಂಗ್. ರೆಸ್ಪೆಕ್ಟಿಂಗ್ 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 ಅಂದ್ರೆ ಏನಮ್ಮ, ಗೌರವಿಸುವುದು. ಹಾ ಮ್ಯಾಮ್. ಸ್ವಲ್ಪ ಓದುವುದು ನಮ್ಗೆ ಸ್ವಲ್ಪ ಈಸಿ ಅನಿಸ್ತಾ ಇದೆ, ಅಲ್ಲಲ್ಲಿ ಕಷ್ಟ ಅನಿಸ್ತಾ ಇದೆ. ಅದಕ್ಕಾಗಿ ನಮಗೆ ಏನಾಗುತ್ತೆ, ಇಲ್ಲಿ ಅರ್ಥ ಕೂಡ ನೋಡ್ತಾ ಇದ್ದೀವಿ. ಆದ್ರಿಂದ ನಮಗೆ ಆ ರೀಡಿಂಗ್ ಪದ್ಧತಿ ಅನ್ನೋದು ಸ್ವಲ್ಪ ನಾವು ಮುಂದೆ ಬಂದಿದೀವಲ್ವಾ. ಅದನ್ನ ಸರಿ. ಮರಿಬಾರ್ದು ಮತ್ತೆ. ನಾವ್ ಇಲ್ಲಿ ಬರೆಯೋದ್ರೊಳಗೆ ಓದೋದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಬಿಟ್ರೆ ಅದರ ಅರ್ಥ ನಮಗೆ ಈಸಿಯಾಗಿ ನೆನ್ಪಿರುತ್ತೆ. ಹಾ ಸರಿ ಮ್ಯಾಮ್. ರೆಸ್ಪೆಕ್ಟಿಂಗ್. ರೆಸ್ಪೆಕ್ಟಿಂಗ್ ಅಂದ್ರೇನು, ಗೌರವಿಸುವುದು. ನೆಕ್ಸ್ಟ್ ಐ ಎನ್ ಎಸ್ ಯು ಎಲ್ ಟಿ ಐ ಎನ್ ಜಿ. ಇನ್ಸಲ್ಟಿಂಗ್. ವೆರಿ ಗುಡ್. ಇನ್ಸಲ್ಟಿಂಗ್. ಇನ್ಸಲ್ಟಿಂಗ್. ಇನ್ಸಲ್ಟಿಂಗ್ ಅಂದ್ರೇನು, ಅವಮಾನಿಸುವುದು. ಹಾ ಮ್ಯಾಮ್. ಇನ್ಸಲ್ಟಿಂಗ್ ಅಂದ್ರೆ ಅವಮಾನಿಸುವುದು. ಇನ್ಸಲ್ಟ್ ಮಾಡಿದಾರ ಅಂತ ಹೇಳ್ತೀವಲ್ವಾ. ಹಾ ಮ್ಯಾಮ್. ಅವಮಾನಿಸುವುದು ಇನ್ಸಲ್ಟಿಂಗ್. ನೆಕ್ಸ್ಟ್ ಎಲ್ ಒ ವಿ ಐ ಎನ್ ಜಿ. ಲವ್ವಿಂಗ್. ಲವ್ವಿಂಗ್. ಲವ್ವಿಂಗ್ ಅಂದ್ರೇನು, ಪ್ರೇಮಿಸುವುದು. ಅದೇ ರೀತಿಯಾಗಿ LIKING. ಲೈಕಿಂಗ್. ಲೈಕಿಂಗ್. ಹಾ ಮ್ಯಾಮ್. ಲೈಕಿಂಗ್. ಲವ್ವಿಂಗ್ ಲೈಕಿಂಗ್ ಅಂತೇಳಿ ಈ ತರ ಹೆಸರೇನು ಇರೋಲ್ಲ. ಜಸ್ಟ್ ಅದು ಟೆನ್ಸಸ್ ರೂಪಕವಾಗಿ ಚೇಂಜ್ ಆದಾಗ ಆ ಒಂದು ವರ್ಡ್ ಅನ್ನೋದು ಯಾವ ತರ ಉಚ್ಚರಿಸ್ಬೇಕು, ಇದೇ ತರ ಹೇಳ್ಬೇಕು, ಇದೇ ತರ ಹೇಳ್ಬಾರ್ದು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂತೀವಿ. ಇನ್ನ ಹಾ ಇಲ್ಲಿ ಸರಿ. ಸೆಂಟೆನ್ಸ್ ಜೋಡಿಸ್ತಾ ಇಲ್ವಲ್ಲ ನಾವು. ಲವ್ವಿಂಗ್ ಅಂತ ಹೇಳ್ತಾರ, ಯಾವಾಗ್ಲೂ ನಾವು ಲವ್ ಅಂತೇಳಿ ಕೇಳಿದ್ವಿ, ಇಲ್ಲ ಲೈಕ್ ಲೈಕ್ ಈ ತರ ಕೇಳಿದ್ವಲ್ವಾ. ಈ ತರ ಬರೋಲ್ಲಲ್ಲ ಅಂತೇಳಿ ಯಾವಾಗ ಕೇಳಿಲ್ಲ ನಾನು ಅಂತೇಳಿ ಅನ್ಕೋಬಾರ್ದು. ಇಲ್ಲಿ ಏನು ಯಾವ ಕೆಲಸವನ್ನು ಏನಂತಾರೆ ಅದನ್ನ ಮಾತ್ರ ತಿಳ್ಕೊಬೇಕಷ್ಟೇ, ಏನಿಲ್ಲ. ಹಾ ಸರಿ. ಓಕೆನಾ. ಕನ್ಫ್ಯೂಸ್ ಆಗ್ಬಾರ್ದು, ಯಾಕಂದ್ರೆ ನಾವ್ ಅಲ್ಲಿ ಇಲ್ಲಿ ಕೇಳಿರ್ತೀವಿ. ಸ್ವಲ್ಪ ಮತ್ತೆ ಡೌಟ್ ಹಂಗೆ ಉಳಿಬಾರ್ದಲ್ವಾ. ಹಾ ಮ್ಯಾಮ್. ಲವ್ವಿಂಗ್ ಅಂದ್ರೇನು, ಪ್ರೇಮಿಸುವುದು. ಲೈಕಿಂಗ್ ಅಂದ್ರೇನು, ಇಷ್ಟಪಡುವುದು. ಹಾ ಮ್ಯಾಮ್. ಇಷ್ಟಪಡುವುದು ಲೈಕಿಂಗ್. ನೆಕ್ಸ್ಟ್ HATING. ಹೇಟಿಂಗ್. ಹಿಂಗ್ ಕಾಮನ್ ಆಗಿರುತ್ತೆ ಅಲ್ವಾ. ಹೇಟ್. ಹೇಟಿಂಗ್. ಹೇಟಿಂಗ್ ಅಂದ್ರೇನು, ದ್ವೇಷಿಸುವುದು. ಹೇಟಿಂಗ್. ಹೇಟಿಂಗ್ ಅಂದ್ರೆ ದ್ವೇಷಿಸುವುದು. ನೆಕ್ಸ್ಟ್ INFORMING. ಇನ್ಫಾರ್ಮಿಂಗ್. ಇನ್ಫಾರ್ಮಿಂಗ್. ಇನ್ಫಾರ್ಮ್. ಇನ್ಫಾರ್ಮಿಂಗ್ ಅಂತ ಹೇಳಿ ನಾವು ಕಾಮನ್ ಆಗಿ ಹೇಳ್ತಾ ಇರ್ತೀವಲ್ವಾ. ಇನ್ಫಾರ್ಮ್ ಮಾಡ್ಬೇಕು, ಅವ್ರಿಗೆ ಹಾ ಮ್ಯಾಮ್. ತಿಳಿಸ್ಬೇಕು ಅಂತ ಹೇಳ್ತಾ ಇರ್ತೀವಲ್ವಾ. ತಿಳಿಸುವುದು. ಇನ್ಫಾರ್ಮಿಂಗ್. ತಿಳಿಸುವುದು. ಇನ್ಫಾರ್ಮ್. ಅವ್ರಿಗೆ ಹಾ ಈ ಮ್ಯಾಮ್. ವಿಷಯವನ್ನು ತಿಳಿಸ್ರಪ್ಪ ಅಂತ ಹೇಳ್ತಾ ಇರ್ತೀವಲ್ವಾ. ಇನ್ಫಾರ್ಮ್ ಮಾಡ್ರಿ ಅವ್ರಿಗೆ, ಬರ್ತಾರ ಅಂತ ಹೇಳ್ತಾ ಇರ್ತೀವಲ್ವಾ, ಆತರ. ಇನ್ಫಾರ್ಮಿಂಗ್. ತಿಳಿಸುವುದು. ನೆಕ್ಸ್ಟ್ WANDERING. WANDERING.
ING. ವಾಂಡರಿಂಗ್. ವಾಂಡರಿಂಗ್. ವಾಂಡರಿಂಗ್ ಅಂದ್ರೇನು? ವಾಂಡರಿಂಗ್ ಅಂದ್ರೆ ಸಂಚರಿಸುವುದು. ಸಂಚರಿಸುವುದು. ವಾಂಡರರ್ ಅಂದ್ರೇನು? ಸಂಚರಿಸುವ ವ್ಯಕ್ತಿಯನ್ನು ಏನಂತಾರೆ? ವಾಂಡರರ್ ಅಂತ ಹೇಳ್ತೇವಲ್ವಾ. ವೊಕ್ಯಾಬ್ಯುಲರಿಯಲ್ಲಿ ವ್ಯಕ್ತಿಗಳು ಅಂತೇಳಿ ತಿಳ್ಕೊಂಡಿದೀವಲ್ವಾ ಅಲ್ಲಿ. ವಾಂಡರರ್. ಇಲ್ಲೇನಿದು? ಸಂಚರಿಸುವುದು ಅಂದ್ರೇನು? ವಾಂಡರಿಂಗ್. ಅಲ್ಲಿ ಇಲ್ಲಿ ಸುಮ್ನೆ ಊರಿಂದ ಊರು ಊರಿಂದ ಊರು ಊರಿಂದ ಊರು ತಿರುಗ್ತಾನೇ ಇರ್ತಾರ ಮತ್ತು ಸುಮ್ನೆ ಅಲ್ಲ, ಏನೋ ಒಂದ್ ಕೆಲ್ಸ ಇರುತ್ತೆ ಕಾಮನ್ ಆಗಿ. ಅಂದ್ರೆ ಒಂದಲ್ಲಿ ಸ್ಟೇಬಲ್ ಇರೋಲ್ಲ, ಸುಮ್ನೆ ಊರಿಂದ ಊರು ತಿರುಗ್ತಾನೆ ಇರ್ತಾರ ಮತ್ತು ವಾಂಡರರ್ ಅಂತಾರ ಅವ್ರನ್ನ. ವಾಂಡರಿಂಗ್ ಅಂದ್ರೇನು? ಸುಮ್ನೆ ತಿರುಗುವುದು ಅಂದ್ರೆ ರೌಂಡ್ ರೌಂಡ್ ಇಲ್ಲಿ ಇಲ್ಲಿ ಈ ತರ ಅಲ್ಲ, ಊರಿಂದ ಊರು ತಿರುಗ್ತಾನೆ ಇರ್ತಾರ ಅಂತವ್ರನ್ನ ಏನಂತಾರೆ? ವಾಂಡರರ್. ಆ ವಿಷಯವನ್ನು ಏನಂತಾರೆ? ಆ ತರ ತಿರುಗುವುದನ್ನು ವಾಂಡರಿಂಗ್. ಸಂಚರಿಸುವುದು. ನೆಕ್ಸ್ಟ್ SEND. SEND. ING. ಸೆಂಡಿಂಗ್. ಸೆಂಡಿಂಗ್. ಸೆಂಡಿಂಗ್ ಅಂದ್ರೇನು? ಕಳಿಸುವುದು. ಮಾಮೂಲಾಗಿ ಕಾಮನ್ ನೋಡ್ತಾ ಇರ್ತೀವಲ್ವಾ ನಾವು ಮೆಸೇಜ್ ರೂಪಕವಾಗಿ ಸೆಂಡ್ ಅಂತ ಹೇಳಿ ಅಲ್ಲಿ ಬರ್ದಿರ್ತಾರಲ್ವಾ. ಕಳ್ಸ್ರಿ ಅಂತಂದ್ರೇನು? ಮನುಷ್ಯರನ್ನ ಯಾರಾದ್ರೂ ಹುಡುಗರನ್ನ ಕಳ್ಸ ಸೆಂಡ್ ಸೆಂಡ್ ಅಂತ ಹೇಳ್ತೀವ? ಇಲ್ಲಲ್ಲ. ಒಂದೊಂದು ಸಂದರ್ಭಾನುಸಾರವಾಗಿ ನಾವು ಸೆಂಡ್ ಅಂತ ಹೇಳಿ ಉಪಯೋಗಿಸ್ಬೇಕಾ, ಇನ್ನು ಬೇರೆ ವರ್ಡ್ ಉಪಯೋಗಿಸ್ಬೇಕಾ ಅನ್ನೋದನ್ನ ಅಲ್ಲಿ ತಿಳ್ಕೊಳ್ತೀವಿ. ಇಲ್ಲಿ ಸೆಂಡಿಂಗ್ ಅಂದ್ರೇನು? ಕಳಿಸುವುದು. ಸೆಂಡ್ ಯುವರ್ ಫಾದರ್ ಅಂತ ಹೇಳ್ತಾ ಇರ್ತೀವಲ್ವಾ. ಸೆಂಡಿಂಗ್ ಅಂದ್ರೇನು? ಕಳಿಸುವುದು. ನೆಕ್ಸ್ಟ್ SAVING. ಸೇವಿಂಗ್. ಸೇವಿಂಗ್. ಸೇವಿಂಗ್ ಕಾಪಾಡುವುದು. ಸೇವಿಂಗ್ ಕಾಪಾಡುವುದು. ಇಲ್ಲಿ ನಮಗೆ ದುಡ್ಡಿನ ರೂಪಕವಾಗಿ ಬಂದ್ರೆ ಸೇವಿಂಗ್ ಅಂದ್ರೇನು? ಬಚ್ಚಿಡೋದು ಅಂತ ಬರುತ್ತಲ್ವಾ. ಯಾವ ಯಾವ ಸಂದರ್ಭದಲ್ಲಿ ಯಾವ ತರ ಅಂದ್ರೆ ಸೇವ್ ಮಾಡೋದು ಅಂದ್ರೆ ಕಾಪಾಡೋದು ಕೂಡ ಬರುತ್ತೆ. ಸೇವ್ ಸೇವ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನಾದ್ರು ನಮಗೆ ಅನಾಹುತ ಆಗುವಾಗ ಸೇವ್ ಮೀ ಅಂತ ಇರ್ತಾರಲ್ವಾ. ಆತರ ಸೇವಿಂಗ್ ಅಂದ್ರೇನು? ಕಾಪಾಡುವುದು. ದುಡ್ಡು ರೂಪಕವಾಗಿ ಕೂಡ ಹಣ ನಾವು ಬಚ್ಚಿಟ್ಕೊಂಡು ಕಾಪಾಡ್ಕೊಂತೀವಲ್ವಾ. ಸೇವಿಂಗ್ ಮಾಡೋದು. ಸೇವಿಂಗ್ ಅಂದ್ರೇನು? ಕಾಪಾಡುವುದು. ನೆಕ್ಸ್ಟ್ BREAKING. ಬ್ರೇಕಿಂಗ್. ಬ್ರೇಕಿಂಗ್. ಬ್ರೇಕಿಂಗ್ ಅಂದ್ರೇನು? ಮುರಿಯುವುದು. ಮುರಿಯುವುದು. ಬ್ರೇಕಿಂಗ್. ಮುರಿಯುವುದು. ಕಟ್ ಮಾಡೋದು ಅಂತಂದ್ರೆ ಅದು ಬೇರೆ ಅಲ್ವಾ. ಕಟ್ಟಿಂಗ್ ಅಂದ್ರೆ ಮುರಿಯುವುದು ಅಂದ್ರೇನು? ಟಕ್ ಅಂತೇಳಿ ಈ ತರ ಮುರಿಯುವುದು. ಯಾವ್ದಾದ್ರು ಗಟ್ಟಿಯಾಗಿ ಒಂದು ವಸ್ತು ಕಟ್ಟಿಗೆ ಯಾವ್ದಾದ್ರು ಇರುತ್ತಲ್ವಾ, ಪೆನ್ ಆದ್ರೂ ಸರಿ. ಮುರಿಯುವುದು ಅಂದ್ರೇನು? ಬ್ರೇಕಿಂಗ್. ಕತ್ತರಿಸುವುದು ಅಂದ್ರೇನು? ಕಟ್ಟಿಂಗ್. ಬ್ರೇಕಿಂಗ್ ಅಂದ್ರೇನು? ಮುರಿಯುವುದು. ನೆಕ್ಸ್ಟ್ SMOKING. ಸ್ಮೋಕಿಂಗ್. ಸ್ಮೋಕಿಂಗ್ ಹೊಗೆ ಸೇದುವುದು. ಧೂಮಪಾನ. ಸ್ಮೋಕಿಂಗ್ ಧೂಮಪಾನ. ನೆಕ್ಸ್ಟ್ TEARING. ಟಿಯರ್ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಬರುತ್ತಲ್ವಾ. ಟಿಯರಿಂಗ್ ಅಂದ್ರೇನು? ಏನಾದ್ರೂ ನಿಮಗೆ ಐಡಿಯಾ ಇದೆಯಾ? ಟಿಯರಿಂಗ್ ಅಂದ್ರೇನು? ಹರಿಯುವುದು, ಹರಿದಾಕುವುದು. ಪೇಪರ್. ಓಕೆನಾ? ಪೇಪರ್ ಅನ್ನು ಹರಿದಾಕ್ತಿವಲ್ವಾ, ಬಟ್ಟೆ ಆಗ್ಬೋದು ಸರಿ. ಟಿಯರಿಂಗ್. ಮತ್ತೆ ಟಿಯರ್ ಅಂತಂದ್ರೆ ಕಣ್ಣೀರು ಅಂತ ಕೂಡ ಕೇಳಿರ್ತೀವಲ್ವಾ. ಟಿಯರ್ಸ್ ಕಣ್ಣೀರು ಅದು ಬೇರೆ ಮತ್ತೆ. ಓಕೆನಾ? ಅದು ಬೇರೆ ಇದು ಬೇರೆ. ಇದು ಟಿಯರಿಂಗ್ ಹರಿಯುವುದು. ಪೇಪರ್ ಆದ್ರೂ ಸರಿ, ಬಟ್ಟೆ ಆದ್ರೂ ಸರಿ, ಹರಿದಾಕುವುದನ್ನು ಏನಂತಾರೆ? ಟಿಯರಿಂಗ್. ಟಿಯರ್ಸ್ ಅಂದ್ರೇನು? ಕಣ್ಣೀರು. ನೆಕ್ಸ್ಟ್ DECIDING. ಡಿಸೈಡಿಂಗ್ ನಿಶ್ಚಯಿಸುವುದು. ಡಿಸೈಡ್ ಮಾಡ್ಕೊಳ್ಳೋದು. ನಿರ್ಣಯ ಅಂತ ಹೇಳ್ತಿರ್ತೀವಲ್ವಾ. ನಿಶ್ಚಯಿಸುವುದು. ಡಿಸೈಡಿಂಗ್. ಆದ್ಮೇಲೆ ಟೆನ್ಸಸ್.
ಡಿಸೈಡೆಡ್, ವಿಲ್ ಡಿಸೈಡ್ ಅನ್ನೋದು ಔಟ್ ಆಫ್ ಕ್ವಶನ್. ಓಕೆನಾ? ಅದು ಟೆನ್ಸಸ್ ರೂಪಕವಾಗಿ. ಇದೇನಿದು? ಡಿಸೈಡಿಂಗ್, ನಿಶ್ಚಯಿಸುವುದನ್ನು ನಿಶ್ಚಯಿಸುವುದು. ಏನಂತಾರೆ? ಡಿಸೈಡಿಂಗ್ ಅಂತ ಹೇಳ್ತಾರೆ. ಅದನ್ನ ಆದ್ಮೇಲೆ ಟೆನ್ಸಸ್ ಅಂತ ಹೇಳ್ತೀವಲ್ವಾ, ಅದು ಆದ್ಮೇಲೆ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಅದು ಆಮೇಲೆ ನಡೆದಿದ್ ಕತೆನಾ, ಫ್ಯೂಚರ್ ನಲ್ಲಿ ನಡೆಯುವ ಕತೆನಾ, ಈಗ ನಡೀತಾ ಇದೆಯಾ ಅನ್ನೋದು ನಾವು ವಾಕ್ಯಗಳಲ್ಲಿ ತಿಳ್ಕೊಳ್ತೀವಿ. ಓಕೆನಾ? ಡಿಸೈಡಿಂಗ್ ಅಂದ್ರೇನು? ನಿಶ್ಚಯಿಸುವುದು. ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ? ಏನಿಲ್ಲ. ಓಕೆ.